ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬಾ ಜನ ಕೇಳ್ತಾ ಇದ್ರು ಯುವನಿಧಿ ಬಗ್ಗೆ ಒಂದು ವಿಡಿಯೋ ಹಾಕಿ ಅಂತ. ಸೊ ಈ ವಿಡಿಯೋದಲ್ಲಿ ಯುವನಿಧಿ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟ್ ನ ತಿಳಿಸ್ಕೊಡ್ತಾ ಇದ್ದೀನಿ. ಒಟ್ಟಿಗೆ 3 ತಿಂಗಳ 9,000 ರೂಪಾಯಿ ಹಣ ಬರ್ತಾ ಇದೆ. ಜೊತೆಗೆ ಯುವನಿಧಿ ಸ್ಟೇಟಸ್ ಅಲ್ಲಿ ಕೂಡ ಸ್ವಲ್ಪ ಬದಲಾವಣೆಗಳಾಗಿದೆ ಅಲ್ವಾ, ಅದ್ರ ಬಗ್ಗೆ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಜನವರಿ ಕಂತಿನ ಹಣ ಸ್ವಲ್ಪ ಜನಕ್ಕೆ ಬಂದಿಲ್ಲ, ಮತ್ತೆ ಸ್ವಲ್ಪ ಜನಕ್ಕೆ ಬಂದಿದೆ. ಇದ್ಯಾಕೆ ಈ ರೀತಿ ಆಯ್ತು, ಇಷ್ಟು ದಿನ ಆದ್ರೂ ನಮಗೆ ಯಾಕೆ ಹಣ ಬಂದಿಲ್ಲ, ಯಾವಾಗ ಬರುತ್ತೆ ತಿಳಿಸಿ ಅಂತ ಕೂಡ ಹೇಳ್ತಾ ಇದ್ವಿ. ಜೊತೆಗೆ ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿದ್ರು ಕೂಡ ನಾಟ್ ಪ್ರೊವೈಡೆಡ್ ಅಂತ ಬರ್ತಾ ಇದೆ. ಏನಾದರೂ ಪ್ರಾಬ್ಲಮ್ ಆಗುತ್ತಾ, ಹಣ ಬರೋದಿಲ್ವಾ ಅಂತ ಕೂಡ ನೀವು ಕೇಳ್ತಿದ್ರಿ. ನಿಮ್ಮೆಲ್ಲಾ ಪ್ರಶ್ನೆಗಳಿಗೂ ಕೂಡ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ಕೊನೆಯಲ್ಲಿ ನಿಮ್ಮ ಮನಸ್ಸಲ್ಲಿ ಯಾವುದು ಡೌಟ್ ಉಳ್ಕೊಳ್ಳಲ್ಲ ಅನ್ಕೊಂತೀನಿ. ಅಷ್ಟು ಕ್ಲಿಯರ್ ಆಗಿ ನಿಮಗೆ ಅರ್ಥ ಮಾಡಿಸೋ ಪ್ರಯತ್ನ ಮಾಡ್ತೀನಿ. ಯಾಕೆ ನಿಮಗೆ ಈ ರೀತಿ ಬರ್ತಾ ಇದೆ, ಸರಿ ಹೋಗೋದು ಯಾವಾಗ, ಜೊತೆಗೆ ನಿಮಗೆ ಯುವನಿಧಿ ಅಮೌಂಟ್ ಯಾವ ಡೇಟ್ ಅಲ್ಲಿ ಬರುತ್ತೆ ಅನ್ನೋದನ್ನ ಕೂಡ ನಾನು ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಹಾಗೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ, ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ರು ಕೂಡ ವಿಡಿಯೋಗೆ ಒಂದು ಲೈಕ್ ಕೊಡಿ. ಮೊದಲನೇದಾಗಿ ಯುವನಿಧಿ ಸ್ಟೇಟಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಫೆಬ್ರವರಿ ತಿಂಗಳದು ನಾನು ಸ್ಟೇಟಸ್ ನ ಚೆಕ್ ಮಾಡಿದೆ. ನಮಗೆ ಸ್ಟೇಟಸ್ ಅಲ್ಲಿ ಸೆಲ್ಫ್ ಡಿಕ್ಲರೇಷನ್ ನಾಟ್ ಪ್ರೊವೈಡೆಡ್ ಅಂತ ಬರ್ತಾ ಇದೆ. ನಾನು ಆಲ್ರೆಡಿ ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿದ್ದೀನಿ. ಕೊಟ್ಟಿರುವಂತಹ ಫೈನಲ್ ಪ್ರಿಂಟ್ ಅಂದ್ರೆ ಪ್ರಿಂಟ್ ಔಟ್ ಕೂಡ ನನ್ನ ಹತ್ರ ಇದೆ. ಮೇಡಮ್, ಯಾಕೆ ಈ ರೀತಿ ಬರ್ತಿದೆ, ನಮ್ಗೆ ಈ ಮಂತ್ ಅಮೌಂಟ್ ಬರುತ್ತಾ ಬರೋದಿಲ್ವಾ ಅಂತ ತುಂಬಾ ಜನದ ಪ್ರಶ್ನೆ ಆಗಿತ್ತು. ಸೊ ಇದೇನಪ್ಪಾ ಅಂದ್ರೆ, ಪ್ರತಿ ತಿಂಗಳು ಕೂಡ ನೀವು ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿರ್ತೀರಾ. ನೀವು ಸ್ಟಾರ್ಟಿಂಗ್ ವೀಕ್ ಅಲ್ಲಿ ಅಂದ್ರೆ 1ನೇ ತಾರೀಕಿಂದ ಒಂದು 7ನೇ ತಾರೀಕುವರೆಗೂ ನೀವು ಚೆಕ್ ಮಾಡ್ತಾ ಇದ್ರೆ ನಾರ್ಮಲ್ ಆಗಿ ಎಲ್ರಿಗೂ ಕೂಡ ಇದೇ ರೀತಿ ಬರ್ತಾ ಇರ್ತದೆ, ಸೆಲ್ಫ್ ಡಿಕ್ಲರೇಷನ್ ನಾಟ್ ಪ್ರೊವೈಡೆಡ್ ಅಂತ. ಅದಕ್ಕೇನು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ. ಒಂದು ವಾರ ಆದ್ಮೇಲೆ ಅದು ಆಟೋಮೆಟಿಕಲಿ ಸರಿ ಹೋಗುತ್ತೆ, ಡಿಬಿಟಿ ಪುಷ್ಟಿ ಆಗುತ್ತೆ. ಅಥವಾ ಸೆಲ್ಫ್ ಡಿಕ್ಲರೇಷನ್ ಪ್ರೊವೈಡೆಡ್, ವೇಟ್ ನೆಕ್ಸ್ಟ್ ಪ್ರೋಸೆಸ್ ವಿಲ್ ಬಿ ಬಿಗಿನ್ ಅಂತ ಏನೋ ಬರುತ್ತೆ, ಆ ರೀತಿಯಾಗಿ ಅಪ್ಡೇಟ್ ಆಗುತ್ತೆ. ಬಟ್ ಸ್ಟಾರ್ಟಿಂಗ್ ಅಲ್ಲಿ ನಾಟ್ ಪ್ರೊವೈಡೆಡ್ ಅಂತ ಬರುತ್ತೆ. ಅದು ತಲೆ ಕೆಡಿಸ್ಕೊಳ್ಳೋಂಥದ್ದು ಏನೂ ಇಲ್ಲ, ಆರಾಮಾಗಿ ಇರಿ, ಆಟೋಮೆಟಿಕ್ ಆಗಿ ಸರಿ ಹೋಗುತ್ತೆ. ಇನ್ನು 3 ಕಂತಿನ 9,000 ರೂಪಾಯಿ ಹಣ ಯಾರಿಗೆ ಬರುತ್ತೆ, ಯಾವಾಗ ಬರುತ್ತೆ ಅನ್ನೋದು ನಿಮ್ಮ ಪ್ರಶ್ನೆ ಆಗಿರುತ್ತೆ. ಅದಕ್ಕಿಂತ ಮುಂಚೆ ಜನವರಿ ಮಂತ್ ಅಮೌಂಟ್ ಯಾಕೆ ಬಂದಿಲ್ಲ ಅಂತ ತಿಳಿಸ್ಬಿಡ್ತೀನಿ ನೋಡಿ. ಜನವರಿ ಮಂತದ್ದು ಸುಮಾರು ಜನಕ್ಕೆ ಅಮೌಂಟ್ ಫೆಬ್ರವರಿಯಲ್ಲಿ ಕ್ರೆಡಿಟ್ ಆಯಿತು. 21ನೇ ತಾರೀಕೇನೋ ಕ್ರೆಡಿಟ್ ಆಯಿತು, ಕೆಲವ್ರಿಗೆ 18ನೇ ತಾರೀಕು ಕ್ರೆಡಿಟ್ ಆಗಿದೆ. ಸುಮಾರು ಜನಕ್ಕೆ ಹೋಗಿದೆ, ಸ್ವಲ್ಪ ಜನಕ್ಕೆ ಅಮೌಂಟ್, ಸುಮಾರು ಜನಕ್ಕೇನೆ ಅಮೌಂಟ್, ಜಾಸ್ತಿ ಜನಕ್ಕೆ ಹೋಗಿಲ್ಲ ಈ ಸಲ. ಯಾಕಪ್ಪ ಅಂದರೆ ಸ್ವಲ್ಪ ಏನೋ ಯುವನಿಧಿದು ಒಂದೋ ಎರಡೋ ಫೈಲು ಕರಪ್ಟ್ ಆಗಿದೆ ಅಂತೆ. ಅಂದರೆ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿಬಿಟ್ಟು ಆ ಫೈಲಲ್ಲಿ ಇರುವಂತಹ ವಿದ್ಯಾರ್ಥಿಗಳಿಗೆ ಹಣ ಹೋಗಿಲ್ಲ ಅಂತ ತಿಳಿದು ಬಂದಿದೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಅವರು ನನಗೆ 2 ಡಿಪಾರ್ಟ್ಮೆಂಟ್ಗೆ ನಾನು ಕಾಲ್ ಮಾಡಿದೆ. ಯುವನಿಧಿಲೇ ಒಂದು ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿದೆ, ಮತ್ತೆ ಒಂದು ನಮ್ಗೆ ಗೊತ್ತಿರೋ ಆಫೀಸರ್ಗೆ ಕಾಲ್ ಮಾಡಿ ಕೇಳಿದೆ. ಅವ್ರು ಹೇಳಿದ್ರು 2 ಫೈಲ್ ಏನೋ ಕರಪ್ಟ್ ಆಗಿಬಿಟ್ಟಿದೆ, ಅದಕ್ಕೆ ಆ ರೀತಿ ಆಗಿದೆ, ವೆಯ್ಟ್ ಮಾಡಿ, ಆದಷ್ಟು ಬೇಗ ನಿಮಗೆ ಅಮೌಂಟ್ ಕ್ರೆಡಿಟ್ ಆಗುತ್ತೆ, ಇದೇ ಮಂತಲ್ಲಿ ಅಮೌಂಟ್ ಬರುತ್ತೆ ಖಂಡಿತವಾಗ್ಲೂ ಅಂತ ಹೇಳಿದ್ದಾರೆ. ಮತ್ತೆ ನಾನು ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿ ಕೇಳಿದಾಗ, ಮೇಡಮ್ ಏನು ಬರ್ತಾ ಇದೆ ಸ್ಟೇಟಸ್ ಅಂದರು. ಡಿ.ಬಿ.ಟಿ ಪುಸ್ಟ್ ಅಂತ ಬರ್ತಾ ಇದೆ ಜನವರಿ ತಿಂಗಳದು ಅಂತ ಹೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು, ಇನ್ನೊಂದು ವಾರ 10 ದಿನಗಳಲ್ಲಿ ನಿಮಗೆ ಜನವರಿ ಮಂತದ್ದು ಕ್ರೆಡಿಟ್ ಆಗುತ್ತೆ, ವೆಯ್ಟ್ ಮಾಡಿ ಅಂತ ಹೇಳಿದ್ರು. ಮತ್ತೆ ಫೆಬ್ರವರಿ ಮಂತ್ ಯಾವಾಗ ಬರುತ್ತೆ, ಈಗ ಮಾರ್ಚಲ್ಲಿ ಇದ್ದೀವಿ ಅಲ್ವಾ, ಈಗ ಜನವರಿದು ಫೆಬ್ರವರಿಲೇ ಹಾಕಬೇಕಿತ್ತು, ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂದ್ಬಿಟ್ಟು ನೀವು ಅರ್ಧ ಜನಕ್ಕೆ ಹಾಕಿಲ್ಲ, ಅದು ಮಾರ್ಚಲ್ಲಿ ಬರುತ್ತೆ. ಫೆಬ್ರವರಿ ಮಂತದ್ದು ಇನ್ಯಾವಾಗ ಹಾಕ್ತೀರಾ ಅಂತ ಕೇಳಿದಾಗ, ಫೆಬ್ರವರಿ ಮಂತದ್ದು ಕೂಡ ಇದೇ ಮಂತಲ್ಲಿ ಅಮೌಂಟು ಕ್ರೆಡಿಟ್ ಆಗುತ್ತೆ. ಸದ್ಯಕ್ಕೆ ಇನ್ನೂ ಪ್ರೋಸೆಸ್ ಏನು ಸ್ಟಾರ್ಟ್ ಆಗಿಲ್ಲ, ಅಂದರೆ ಡಿ.ಬಿ.ಟಿ ಪುಷ್ಡ್ ಏನೂ ಆಗಿಲ್ಲ, ಡಿ.ಬಿ.ಟಿಲಿ ಹೋಗೇ ಇಲ್ಲ ಅಮೌಂಟು. ಸ್ವಲ್ಪ ದಿನ ವೆಯ್ಟ್ ಮಾಡಿ, 10ನೇ ತಾರೀಕು ಆದಮೇಲೆ ನಿಮಗೆ ಪ್ರೋಸೆಸ್ ಆಗುತ್ತೆ ಅಂತ ತಿಳಿಸಿದ್ದಾರೆ. ಈಗ ಫೆಬ್ರವರಿದು ಮತ್ತು ಜನವರಿದು ಕ್ಲಿಯರ್ ಆಯಿತು ಅನ್ಕೊತೀನಿ. ಇದೇ ತಿಂಗಳಲ್ಲಿ ನಿಮಗೆ ಫೆಬ್ರವರಿ ಮತ್ತು ಜನವರಿ ಅಮೌಂಟು ಕ್ರೆಡಿಟ್ ಆಗುತ್ತೆ. 2 ಕಂತಿಂದ 6,000 ರೂಪಾಯಿ ಆಯಿತು. ಮತ್ತು 9,000 ರೂಪಾಯಿ ಅಂತ ಹೇಳಿದ್ರಲ್ಲ, ಅದು ಹೇಗೆ ಅಂತ ಕೇಳೋದಾದರೆ, ಈಗ ಡಿಸೆಂಬರ್ ಮಂತಿನ ಅಮೌಂಟು ಸ್ವಲ್ಪ ಜನಕ್ಕೆ ಬಂದಿಲ್ಲ ಅಂತ ಹೇಳಿದ್ರಲ್ವಾ, ಅಂಥವ್ರಿಗೂ ಕೂಡ ಇದೇ ಮಂತಲ್ಲಿ ಬರುತ್ತೆ ಅಂತ ತಿಳಿಸಿದ್ದಾರೆ. ನಾನು ಪರ್ಟಿಕ್ಯುಲರ್ ಆಗಿ ಕೇಳಿದೆ ನನ್ನ ಫ್ರೆಂಡ್ಸ್ಗೆಲ್ಲ, ಡಿಸೆಂಬರ್ ಮಂತದ್ದು ಬಂದಿಲ್ಲ, ಜನವರಿ ಮಂತದ್ದು ಬಂದಿಲ್ಲ ಅಂತ. ಎಲ್ರದ್ದು ಕೂಡ ಇದೇ ಮಂತಲ್ಲಿ ಕ್ಲಿಯರ್ ಮಾಡುವಂತಹ ಪ್ರಯತ್ನ ಮಾಡ್ತಾ ಇದ್ದಾರಂತೆ. ಸೊ ಆದಷ್ಟು ಬೇಗ ನಿಮ್ಮ ಖಾತೆಗಳಿಗೆ ಬರುತ್ತೆ. ಫಸ್ಟು ನಿಮಗೆ ಫೆಬ್ರವರಿ ಅಮೌಂಟೇ ಬರಬಹುದು, ಅದಾದಮೇಲೆ ಜನವರಿ ಅಮೌಂಟ್ ಬರ್ಬೋದು ಅನಿಸುತ್ತೆ. ಯಾಕಂದರೆ ಅವ್ರು ಹೇಳಿದ ಆ ರೀತಿ ಇತ್ತು. 1-2 ಫೈಲ್ ಕರಪ್ಟ್ ಆಗಿರೋದ್ರಿಂದ, ಕರಪ್ಟ್ ಅಂದರೆ ಏನೋ ಈ ರೀತಿ ಆಗಿರೋ ಎಲ್ಲ ಟೆಕ್ನಿಕಲ್ ಇಶ್ಯೂನ ಕೂಡ ನಾವು ಸರಿ ಮಾಡ್ತೀವಿ, ಆದಷ್ಟು ಬೇಗ ನಿಮಗೆ ಹಣ ಬರುತ್ತೆ ಅಂತ ಹೇಳಿದ್ದಾರೆ. ಒಟ್ಟಿನಲ್ಲಿ ಮಾರ್ಚ್ ತಿಂಗಳಲ್ಲಿ ನಿಮಗೆ ಡಿಸೆಂಬರ್ ಬಂದಿಲ್ಲ ಅಂದರೆ ಡಿಸೆಂಬರು, ಜನವರಿ, ಫೆಬ್ರವರಿ 3 ಬರುತ್ತೆ ಅಂತ ಹೇಳಿದ್ದಾರೆ. ಕಾಲ್ ರೆಕಾರ್ಡ್ ಹಾಕೋಣ ಅಂದರೆ ಒಬ್ಬೊಬ್ರು ಒಂದೊಂದು ರೀತಿ ಹೇಳಿದಾರಲ್ಲ, ಅದಕ್ಕೋಸ್ಕರ ಈ ಸಲ ಹಾಕ್ತಾ ಇಲ್ಲ. ಒಂದು 10ನೇ ತಾರೀಕು ಆದಮೇಲೆ ಮತ್ತೆ ನಾನು ನಿಮಗೆ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಏನು ಹೇಳ್ತಾರೆ ಕೇಳ್ಕೊಂಡು ಹೇಳ್ತೀನಿ. ಫೆಬ್ರವರಿ ಮಂತದ್ದು ಇನ್ನೂ ಡಿ.ಬಿ.ಟಿ ಏನು ಪ್ರೋಸೆಸ್ ಆಗಿಲ್ಲ, ವೆಯ್ಟ್ ಮಾಡಬೇಕು. ಜನವರಿ ಮಂತದ್ದು ಸ್ವಲ್ಪ ಫೈಲ್ಗಳು ಕರಪ್ಟ್ ಆಗಿದೆ, ಆದಷ್ಟು ಬೇಗ ಅದು ಕ್ರೆಡಿಟ್ ಆಗುತ್ತೆ, ಆದಷ್ಟು ಬೇಗ. ಮತ್ತು ಅದು ಡಿ.ಬಿ.ಟಿ ಪುಷ್ಟಿ ಆಗಿರೋದ್ರಿಂದ ಬೇಗನೆ ಬರುತ್ತೆ ಅಂತ ಹೇಳಿದ್ದಾರೆ. ಡಿಸೆಂಬರ್ ಮಂತ್ದು ಅಮೌಂಟು ಯಾರ್ದು ಬಂದಿಲ್ವೋ ಅಂಥವ್ರದ್ದು ಕೂಡ ಚೆಕ್ ಮಾಡ್ತಿದ್ದೀವಿ, ಹಾಕ್ತೀವಿ ಅಂತ ಹೇಳಿದ್ದಾರೆ. ಅದು ಬಿಟ್ಟರೆ ನೆಕ್ಸ್ಟು ನಿಮಗೆ ಸೆಲ್ಫ್ ಡಿಕ್ಲರೇಷನು ಮಾರ್ಚ್ ಮಂತದ್ದು ಸೆಲ್ಫ್ ಡಿಕ್ಲರೇಷನ್ ಸ್ಟಾರ್ಟ್ ಆಗಿರಬಹುದು ಅನ್ಕೊತೀನಿ. ಸೆಲ್ಫ್ ಡಿಕ್ಲರೇಷನ್ ಸ್ಟಾರ್ಟ್ ಆಗಿದೆಯೋ ಇಲ್ವೋ ನಾನು ಇನ್ನೂ ಚೆಕ್ ಮಾಡಿಲ್ಲ. ಯಾಕಂದರೆ ನಾನು ನಾರ್ಮಲಿ ಎಲ್ರಿಗೂ ಕೂಡ ಸಜೆಸ್ಟ್ ಮಾಡೋದು, 1ನೇ ತಾರೀಕಿಂದ ನಿಮಗೆ 25ನೇ ತಾರೀಕುವರೆಗೂ ಟೈಮ್ ಇರುತ್ತೆ ಸೆಲ್ಫ್ ಡಿಕ್ಲರೇಷನ್
ಡಿಕ್ಲರೇಷನ್ ಕೊಡೋದಕ್ಕೆ. ಪ್ರತಿ ಸಲ ಕೂಡ ನೀವು ಒಂದು 7ನೇ ತಾರೀಕು ಮೇಲೋ 8ನೇ ತಾರೀಕು ಆದಮೇಲೋ ಸೆಲ್ಫ್ ಡಿಕ್ಲರೇಷನ್ನ ಕೊಡಿ. ಸ್ಟಾರ್ಟಿಂಗಲ್ಲೇ ಕೊಟ್ಟರೆ ಅದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಸರ್ವರ್ ಅಂತ ಹೇಳಿದ್ದಾರೆ. ಸೊ ನಾನು ಅದಕ್ಕೆ ಸೆಲ್ಫ್ ಡಿಕ್ಲರೇಷನ್ ಓಪನ್ ಆಗಿದೆಯೋ ಇಲ್ವೋ ಅಂತಲೂ ಕೂಡ ಚೆಕ್ ಮಾಡ್ದಿಲ್ಲ. ಪ್ರತಿಯೊಬ್ಬರಿಗೂ ನಾನು ಏನು ಹೇಳ್ತೀನಿ ಅಂದರೆ 25ನೇ ತಾರೀಕುವರೆಗೂ ನಿಮಗೆ ಟೈಮ್ ಇರುತ್ತೆ. ತಿಂಗಳು ಪೂರ್ತಿ ಇರುತ್ತೆ, ಆಲ್ಮೋಸ್ಟ್ ತಿಂಗಳು ಪೂರ್ತಿ 25 ದಿನಗಳ ಕಾಲಾವಕಾಶ ಇರುತ್ತೆ. ಒಂದು 10 ನಿಮಿಷದ ಕೆಲಸ ಸ್ಟಾರ್ಟಿಂಗಲ್ಲೇ ಕೊಡೋಕೆ ಹೋಗಬೇಡಿ. ಒಂದು 8ನೇ ತಾರೀಕು 10ನೇ ತಾರೀಕು ಆದಮೇಲೆ ಕೊಡಿ ಅಂತ ಹೇಳ್ತೀನಿ. ಯಾರಾದರೂ ಆಲ್ರೆಡಿ ಕೊಟ್ಟಿದ್ರೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಅದೇ ಈಗ ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿದ್ರು ಕೂಡ ಕೊಟ್ಟಿಲ್ಲ ಅಂತ ಬರ್ತಾ ಇರುತ್ತೆ, ಆಟೋಮೆಟಿಕಲಿ ಸರಿ ಹೋಗುತ್ತೆ. ಏನಾಗೋದಿಲ್ಲ, ನೀವು ಕೊಟ್ಟಿದ್ರೆ ಓಕೆ, ಕೊಟ್ಟಿಲ್ಲ ಅಂದರೆ ಒಂದು 7ನೇ ತಾರೀಕು ಮೇಲೆ 8ನೇ ತಾರೀಕು ಮೇಲೆ ಸೆಲ್ಫ್ ಡಿಕ್ಲರೇಷನ್ನ ಕೊಡಿ. ನಿಮ್ಮ ಮನಸ್ಸಲ್ಲಿರೋ ಎಲ್ಲ ಡೌಟ್ಸ್ಗಳನ್ನು ನಾನು ಕ್ಲಾರಿಟಿ ಕೊಟ್ಟಿದ್ದೀನಿ ಅಂತ ಅನಿಸುತ್ತೆ. ಬೇರೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿರಿ, ಆದಷ್ಟು ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಅಥವಾ ನೆಕ್ಸ್ಟ್ ವೀಡಿಯೋದಲ್ಲಿ ಇದ್ರ ಬಗ್ಗೆ ನಿಮಗೆ ಮತ್ತೆ ಕ್ಲಾರಿಫಿಕೇಷನ್ ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದ ಪ್ರತಿಯೊಬ್ಬರು ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಫ್ರೆಂಡ್ಸ್.